ಮಾವ ರಾ ರಾ ರಾಕ್ಷಸಿ ಕಾಡು ರಾಕ್ಷಸಿ ಎಲ್ಲಿ? ಅಲ್ಲ ನನ್ನ ಹೆಂಡ್ರು. ಎತ್ತಿಡಪ್ಪ ಬೇಗ. ಎತ್ತಡಿ ಎದೊಳಿ ಮಾವ. ರೀ ನೀವ್ ತೋಟಕ್ ಬರ್ತೀರಿ ಅಂತ ಹೇಳಿದ್ರೆ ನಾವು ಬರ್ತಿರ್ಲಿಲ್ವಾ ನಿಮ್ ಜೊತೆಗೆ? ಬಿಟ್ ಬರೋ ಅಂತ ಕೆಲ್ಸ ಏನಿತ್ತು? ಅದು ಅಯ್ಯೋ ಇದ್ಯಾಕ್ ಮಾವ, ತೋಟಕ್ಕೆ ಹೋಗಿ ಎಳ್ನೀರ್ ಕೊಡ್ಕೊಂಡು ಹೊಟ್ಟೆ ತಂಪು ಮಾಡ್ಕೊ ಬರ್ತೀನಿ ಅಂತ ಅತ್ತೆ ಮಂಗ್ ಹೇಳ್ ಬಂದಿಲ್ವೇ? ನೋಡಿ ಅಡಿ ಅಂದ್ರೆ ನಮ್ಗೂ ಎಳ್ನೀರ್ ಕುಡಿಬೇಕಂತಿತ್ತು. ಇವ್ರ್ ನೋಡಿದ್ರೆ ಅಮ್ಮ ನಾವ್ ಬರ್ತೀವಿ ಅಂತ ಅಪ್ಪಂಗ್ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ, ಅದಕ್ಕೆ ನೋಡು ಎಳ್ನೀರೆಲ್ಲ ಕುಯ್ಸಿಟ್ಟಿದ್ದಾರೆ. ಮಾವ ಇರು. ಯಾಕಪ್ಪ ಏನಾಯ್ತು? ಅದು ಅದು ಎಂಜಲು ಎಂಜಲು ಚೆನ್ನಾಗಿಲ್ಲ. ಅಲ್ಲಪ್ಪ ಕೊಳ್ತೋಗಿದೆ ಅಂತಾನು ಹೇಳ್ತಿದ್ದೀರಾ, ಎಂಜಿಲಾಗಿದೆ ಅಂತಾನು ಹೇಳ್ತಿದ್ದೀರಾ. ಕೊಳ್ತೋಗಿದ್ರೆ ನೀವೇ ಕುಡಿತಿದ್ದೀರಾ? ಮಾವ ನಿಮ್ ದಮ್ಮಯ್ಯ ಅಂತೀನಿ. ನಿಮ್ ಮಗಳು ಕೇಳ್ತಿರೋ ಉತ್ತರಕ್ಕೆಲ್ಲ ನೀವೇ ಪ್ರಶ್ನೆ ಕೊಡಿ. ಅಲ್ಲ ಥೂ, ನಿಮ್ ಮಗಳು ಕೇಳ್ತಿರೋ ಪ್ರಶ್ನೆಗೆ ನೀವೇ ಉತ್ತರ ಕೊಡಿ. ಕಾವ್ಯ, ನಿನಗ್ ಬೇಕಿದ್ರೆ ಬೇರೆ ಎಳ್ನೀರು ಇಳಿಸ್ಕೊಡ್ತೀನಿ. ಬೇರೆ ಎಳ್ನೀರ್ನ ಇಳಿಸ್ಕೊಂಡ್ ನೀವೇ ಕುಡೀರಿ, ಈಗ ಇದನ್ನ ನಾವ್ ಕುಡಿತೀವಿ. ಮಾದೇವ, ನಿನ್ ಹಿಂದೆ ಇದೆಯಲ್ಲ ಆ ಎಳ್ನೀರ್ ಕೊಡು, ಕುಡಿತೀವಿ. ಅಮ್ಮ ಇದು ಬೇಡಮ್ಮ. ಅದು ಯಾಕೆ ನೀನು ಅಪ್ಪ ಇಷ್ಟೊಂದು ತಡಬಡಾಯಿಸ್ತಾ ಇದ್ದೀರಾ? ಜಾಗ ಬಿಡು. ಕಾವ್ಯ, ಬಿಡು. ಯಾಕೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಯಾ? ಏನಿಲ್ಲ ರಾಮ್, ಮೆಣಸಿನ್ಕಾಯಿ ತಿಂದ್ಬಿಟ್ನಾ, ಸ್ವಲ್ಪ ಖಾರ ಆಯ್ತು. ಹೌದಾ? ಈಗ ಮೆಣಸಿನ್ಕಾಯಿ ಇಲ್ಲ. ಅಲ್ಲ, ತನ್ ಮಾನ ಹಾಳು ಮಾಡಿದ್ರು ಕೂಡ ಇವನ್ ಇವಳಿಗೆ ಸೇವೆ ಮಾಡ್ತಿದ್ದಾನಲ್ಲ. ಈ ರಾಮ್ಗೆ ಅವಳ ಮೇಲಿದ್ ಕೋಪ ಎಲ್ಲಿ ಹೋಯ್ತೋ? ಅದೇನ್ ಮೋಡಿ ಮಾಡಿದಳೋ ಈ ಪ್ರೇಮ. ಪ್ರೇಮ ತಗೋ, ನೀರು ತಗೋ. ನಿಧಾನ ನಿಧಾನ. ಉರ್ಸೆ ಅದೆಷ್ಟು ಉರ್ಸ್ಕೆ ಉರ್ಸು, ಆದ್ರೆ ಇದೆಲ್ಲದಕ್ಕೂ ಬಡ್ಡಿ ಸಮೇತ ನಿನಗ್ ತಿರ್ಗಿಸಿ ಕೊಡೋ ದಿನ ಬಂದೇ ಬರುತ್ತೆ. ಆಗ ನಾನ್ ಕೊಡೋರಿಗೆ ನೀನ್ ಬೂದಿ ಆಗ್ಬೇಕು. ಮಾವಯ್ಯ, ಅನ್ಯಾಯ ಆಯ್ತೈತೆ, ಅನ್ಯಾಯ. ನೀವು ಮಾಡ್ತಿರೋ ತೆಪ್ಪು ಮಾವಯ್ಯ, ತೆಪ್ಪು. ಹೆಣ್ಮಕ್ಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ.
ನೀವು ಮಾಡ್ತಿರೋ ತೆಪ್ಪು ಮಾವಯ್ಯ, ದೊಡ್ಡ ತೆಪ್ಪು. ಸುಮ್ಮನೆ ಇರೋ, ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ಸ್ವಲ್ಪ ಸಮಾಧಾನವಾಗಿರೋ. ಇಲ್ಲ ಮಾವಯ್ಯ, ನಿಮ್ಮ ಕೈ ಮುಗಿತೀನಿ. ನಮ್ಮ ಹೆಣ್ಮಕ್ಳಿಗೆ ಮೋಸ ಮಾಡಬೇಡಿ. ಎಳ್ನೀರ್ ಸತ್ಯ ಏನು ಅಂತ ಹೇಳ್ಬಿಡಿ ಮಾವಯ್ಯ, ಹೇಳ್ಬಿಡಿ. ಮಾದೇವ, ಸ್ವಲ್ಪ ಸುಮ್ಮನೆ ಇರೋ. ಈಗ ಏನಾರ ಬಾಯಿ ಬಿಟ್ರೆ ಇನ್ ಜೀವನದಲ್ಲಿ ಈ ತೋಟಕ್ಕೆ ಹೆಜ್ಜೆ ಇಡಬಾರ್ದು, ಹಂಗಾಗ್ಬಿಡುತ್ತೆ. ದಮ್ಮಯ್ಯ ಅಂತ ತಿನ್ಕಣ. ಏನದು ಪಿಸಿ ಪಿಸ ಅಂತ ಮಾತು? ಅದೇನು ಅಂತ ನಾನೇ ನನ್ನ ಬಾಯಾರ ಹೇಳ್ಬಿಡ್ತೀನಿ ಅತ್ತಮ್ಮ. ಅಳಿ ಅಂದ್ರೆ ನೀವಾ? ಇದೇನಿದ್ ನಿಮ್ಮ ಅವತಾರ? ಕಾವ್ಯ, ರೊಟ್ಟಿ ಮಾಡ್ತೀನಿ ಅಂತ ಹೇಳಿ ಅಡ್ಗೆ ಮನೆ ತುಂಬಾ ಹಿಟ್ಟು ಮಾಡಿಟ್ಟಿದ್ಯಲ್ಲೇ. ಅಮ್ಮ ನಾನಲ್ಲಮ್ಮ, ಇವನು. ಏಯ್, ಸುಳ್ಳು ಹೇಳಿದ್ರೆ ಮೂಗೋಯ್ತದ ನೋಡು. ಡಬ್ಬ ಬಿಟ್ಟಿದ್ ನೀನ್ ತಾನೆ? ಡಬ್ಬ ನಿನ್ ಕೈಲೇ ತಾನೆ ಇದ್ದಿದ್ದು? ನನ್ನ ಯಾರು ಎತ್ಕೊಂತ ಹೇಳಿದ್ದು? ಹಾ ಅತ್ತೆ, ನೀವ್ ಹೇಳಿ ಅತ್ತೆ. ನಿಮ್ ಮಗಳು ಆ ಡಬ್ಬ ಎತ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ಲ. ಮಾದೇವ, ಏಯ್ ನೀನ್ ಸುಮ್ಕೆ ರಮಿ. ಸಹಾಯ ಮಾಡೋದು ಒಳ್ಳೆ ಮನ್ಸಿರೋರ್ ಗುಣ ಅಂತ ಹೇಳಿದ್ಲು. ಇಷ್ಟೆಲ್ಲ ಅಂದ್ಮ್ಯಾಕೆ ಯಾವ ಗಂಡಸಾದ್ರೂ ಸುಮ್ಕೆ ಇರ್ತಾನ? ಇಲ್ಲ, ನಾನು ಹಂಗೆ ಸಹಾಯ ಮಾಡೇ ಬಿಡವ ಅನ್ಬಿಟ್ಟು ಇಷ್ಟೈಲಾಗಿ ಬಂದು ಹಿಂಗೆ ಎತ್ಕಣ್ಣಪ್ಪ. ಎತ್ಕೊಂಡಿದ್ದೆ ತಪ್ಪಾಗೈತಾತೆ? ಮಾದೇವ ಸಾಕು. ತುಮ್ಕಿದ್ರೆ ಸರಿ, ಈಗ ಇಲ್ಲ ಕುಂಬಳಕಾಯಿ ಎತ್ತಾಕ್ದಂಗೆ ಎತ್ತಾಕ್ಬಿಡ್ತೀನಿ. ನೀವ್ ಹೇಳಿಯತ್ತೆ, ನಾನು ಎತ್ಕೊಂಡಿದ್ದೆ ತಪ್ಪಾಗೈತಾ? ಹಂಗೆ ಎತ್ಕೊಂಡ್ಮ್ಯಾಕೆ ಅಯ್ಯೋ ಯಾರಾದ್ರೂ ನೋಡ್ತಾರೆ, ಬುಟ್ಬಿಡು 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 ಅಂತ ಕಿರ್ಚಾಡ್ದ್ಲು. ನಾನಂದೆ ಅಯ್ಯೋ ಇದ್ಯಾಕಮ್ಮಿ, ನಾವಿಬ್ರು ಗಂಡ ಹೆಂಡ್ರು, ಯಾರು ನೋಡಿದ್ರೆ ಏನ್ ಅನ್ಕೊಳಕಿಲ್ಲ, ಬಿಡು ಅಂತಂದೆ. ಆದ್ರೆ ನಿಮ್ ಮಗಳು ಕೇಳ್ಬೇಕಾ? ಹಂಗೆ ಕೈಯಲ್ಲಿರೋ ಮೀನಂಗೆ ಜುಳ್ಜುಳು 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 ಅಂತ ಜಾರ್ ಹಂಗೆ ಕೆಳಗ್ ಬಿದ್ಬಿಟ್ಲು. ನಾನೇನ್ ಮಾಡಕ್ಕಾಯ್ತದೆ? ಇಟ್ಟೆಲ್ಲ ಚಲೋದು. ಈಗ ಹೇಳಿಯತ್ತೆ, ಯಾರ ತೆಪ್ಪು? ಗಂಡ ಹೆಂಡತಿ ಜಗಳದಲ್ಲಿ ಮೂರನೇವರು ಮೂಗ್ ತೂರಿಸ್ಬಾರ್ದಂತೆ. ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ, ನಾನಂತೂ ಹೋಗ್ತೀನಪ್ಪ. ಮೊದ್ಲು ಹೋಗು ಇಲ್ಲಿಂದ. ಅಲ್ಲ, ನಿಂಗೆ ನಾನು ಸಹಾಯ ಮಾಡ್ಲಾ? ಅಮ್ಮ, ಸಹಾಯ ಅಂತ ಬಂದ್ರೆ ಸೊಂಟ ಮುರಿತೀನಿ ಅಷ್ಟೇ. ಹೋಗು. ಈಗ ಮುರಿದಿದ್ ನಿಂದೆ ತಾನೆ? ಮಾದೇವ, ನನ್ನ ಕರ್ದ್ಯಾ ಅಥವಾ ಮಲೆ ಮಾದೇಶ್ವರನ್ನ? ಹೋಗು ಆಚೆ ಅಂದೆ. ಆಯ್ತಾಯ್ತು. ಹಿಂಗೆ ಆಚೆ ಹೋದ್ರೆ ನನ್ನ ಮಾನ ಮರ್ವದೆ ಎಲ್ಲ ಹೋಗಕ್ಕಿಲ್ವಾ? ಇರು, ಮಕಾನಾದ್ರೂ ಹೊಸ್ಕೊ ಹೋಯ್ತೀನಿ. ಅಯ್ಯೋ, ಬಟ್ಟೆ ಎಲ್ಲೋ ಕಾಣ್ತಾ ಇಲ್ವೇ? ಒಂದ್ ನಿಮಿಷ. ಸುಮ್ಕಿರಮ್ಮಿ, ಅತ್ತೆ ಹೇಳಿದ್ರು ರೊಟ್ಟಿ ತಟ್ಟು ಅಂತ, ನನ್ನನ್ನಲ್ಲ. ನೀನ್ ಈ ಪಾಟಿ ಕಿರ್ಚಿದ್ರೆ ಈ ಕಿತ ಮನೆಯವರೆಲ್ಲ ಬರ್ತಾರೆ. ಅವರೆಲ್ಲ ಬಂದ್ರೆ ಯಾರು ಮರ್ವಾದೆ ಹೋಯ್ತದೆ ಹೇಳು? ಕಾವ್ಯ, ನಿನ್ನೊಬ್ಳಿಗೆ ಇದನ್ನೆಲ್ಲ ಕ್ಲೀನ್ ಮಾಡಕ್ ಕಷ್ಟ ಆಗ್ಬೋದು. ಸಹಾಯ ಮಾಡ್ಲಾ? ಹೋಗು ಆಚೆ ಅಂದೆ. ಅಕ್ಕ, ಅಕ್ಕ. ಯಾಕೋ ಯಾಕೋ ಇಷ್ಟೊಂದು ಗಾಬರಿ ಆಗಿದ್ಯಾ? ಗಾಬರಿ ಅಲ್ಲ ಅಕ್ಕ, ಟೆನ್ಷನ್ ಆಗ್ತಾ ಇದೆ. ಆ ಪ್ರೇಮನ ಹೀಗೆ ಬಿಟ್ರೆ ನಮ್ ಕತೆನ ಮುಗಿಸ್ಬಿಡ್ತಾಳಷ್ಟೇ. ಈಗೇನ್ ಮಾಡಿದ್ಲವಳು? ಏನು ಮಾಡದ್ಲ, ನಮ್ ಕಣ್ಗೆ ಮಣ್ಣೆರ್ಚಿ ಮನೆಗೆ ವಾಪಸ್ ಬಂದಿದ್ದಾಳೆ. ಆ ರಾಮ್ ರೂಮಲ್ಲಿದ್ದಾಳೆ. ಏನು ಹೇಳ್ತಾ ಇದ್ಯಾ? ನಮ್ ಕಣ್ಮುಂದೆನೆ ಅವಳು ತವ್ರ ಮನೆಗೆ ಹೋದ್ಲಲ್ಲೋ. ಬಂದಿದ್ದಾಳೆ ಅಕ್ಕ, ರಾಮ್ ರೂಮಲ್ಲಿ ನಾನೇ ನೋಡಿದ್ದೀನಿ. ನಾವ್ ಈಗ್ಲೂ ಸುಮ್ಮನೆ ಇದ್ರೆ ರಾಮ್ನ ಬೇಗ ಬುಟ್ಟಿಗೆ ಹಾಕೊಂಡು ನಮ್ ಕೈಗೆ ತೆಂಗಿನ ಚಿಪ್ ಕೊಟ್ಬಿಡ್ತಾಳಷ್ಟೇ. ಆಮೇಲೆ ಸ್ನೇಹನ ಈ ಮನೆ ಸೊಸೆ ಮಾಡ್ಕೊಳ್ಳೋ ನಮ್ ಕನ್ಸಾಗೆ ಉಳ್ಕೊಂಡ್ಬಿಡತ್ತಷ್ಟೇ. ಹೇ, ಬಾಯ್ ಮುಚ್ಚ ಸಾಕು. ಪ್ರತಿ ಸಲ ಅಪಶಕನದ ಮಾತೆ ಆಡ್ಬೇಡ. ಬಂದಿರೋದೇ ಸತ್ಯ ಆದ್ರೆ ಇವತ್ತವಳಿಗೆ ತಕ್ಕ ಪಾಠ ಕಲಿಸ್ತೀನಿ. ಮನೆಯವ್ರ ಮುಂದೆ ಅವಳು ಮರ್ಯಾದೆ ತೆಗಿತೀನಿ. ಕಿಟಿ, ಈಗ ನಾನು ಹೇಳೋ ಕೆಲಸ ಮಾಡು ನೀನು. ನಾನು ಇವಾಗ್ಲೇ ಹೋಗಿ ಮೇನ್ ಸ್ವಿಚ್ ಆಫ್ ಮಾಡ್ತೀನಿ.
ಮನೆ ಪೂರ್ತಿ ಕತ್ಲಾಗತ್ತೆ. ತಕ್ಷಣ ನೀನು ರಾಮ್ ರೂಮ್ ಒಳಗಡೆ ಹೋಗಿ ಅವಳ ಮೇಲೆ ಬೆಡ್ಶೀಟ್ ಹಾಕಿ ಕಳ್ಳ ಕಳ್ಳ ಅಂತ ಜೋರಾಗಿ ಕೂಗ್ಕೊಂಡು ಸರಿಯಾಗಿ 4 ಬಾರ್ಸು ಅವಳಿಗೆ. ತಕ್ಷಣ ನಾನು ನಿನ್ ಜೊತೆ ಸೇರ್ಕೋತೀನಿ. ಮನೆಯವ್ರು ಎಲ್ಲರೂ ಅಲ್ಲಿಗೆ ಬರೋ ಹಾಗೆ ಮಾಡ್ತೀನಿ. ಆಮೇಲೆ ಮನೆಯವ್ರು ಎಲ್ಲರೂ ಬಂದು ಪ್ರೇಮಗೆ ಯಾಕೆ ಹೊಡೆದ್ರಿ ಅಂತ ಕೇಳಿದ್ರೆ? ಕೇಳ್ತಾರೆ, ಕೇಳ್ದೆ ಇರ್ತಾರ? ಪ್ರೇಮ ಅವಳು ತವ್ರ ಮನೆಗೆ ಹೋಗಿದ್ದಾಳೆ, ಇಲ್ಲಿ ಯಾರೋ ಕಳ್ಳ ಬಂದಿರ್ಬೇಕು ಅಂತ ನಾವು ಹಾಗೆ ಮಾಡಿದ್ವಿ ಅಂತ ಹೇಳೋಣ. ಆಮೇಲೆ ಕದ್ದು ಮುಚ್ಚಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಅವಳನ್ನೇ ಕೇಳೋಣ. ಸರಿ ಅಕ್ಕ, ಇವತ್ತು ಅವಳು ಮೈ ಮೂಳೆ ಮುರಿಯೋಣ. ಇನ್ನು ಮುಂದೆ ಈ ಮನೆಗೆ ಬರೋ ಮಾತು ಎತ್ತಬಾರ್ದು ಅವಳು. ಇನ್ನೊಂದು ವಿಷಯ ಕಿಟ್ಟಿ, ಯಾವುದೇ ಕಾರಣಕ್ಕೂ ಪ್ರೇಮನ್ ಧ್ವನಿ ಆಚೆ ಬರ್ದೇ ಇರೋ ಹಾಗೆ ನೋಡ್ಕೊ. ಸರಿ ಅಕ್ಕ. ಏಯ್, ನೀನ್ ಇನ್ನೂ ಇಲ್ಲೇ ಇದೆಯಾ? ಮನೆಗೆ ಹೋಗಿಲ್ವಾ? ಏನ್ ಮಾಡ್ತಿದ್ಯಾ ಇಲ್ಲಿ? ರಾಮ್, ನಿನ್ ಬಟ್ಟೆಗಳೆಲ್ಲ ಇಸ್ತ್ರಿ ಮಾಡೋದಿತ್ತು. ಲಾಸ್ಟ್ ಬಟ್ಟೆ ಇದೊಂದು ಮಾಡಿದ್ರೆ ಆಗೋಯ್ತು. ಪ್ರೇಮ, ನೀನ್ ಈ ಕೆಲ್ಸಕ್ಕೆ ಬರೋ ಅಗತ್ಯನೇ ಇಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ. ಮೊದ್ಲಿನಿಂದ ಹೊರಡು ನೀನು. ಮೊದ್ಲು ನನ್ನಿಂದ ಹೋಗ್ಬಿಡ್ಬೇಕಲ್ವಾ? ಬರೀ ನನ್ ಕಳ್ಸೋದಕ್ಕೆ ನೋಡ್ತೀಯ ನೀನು. ಹಾ, ನೀನ್ ಬರೀ ಬರೋದಕ್ಕೆ ಕಾರಣನೇ ಹುಡುಕ್ತೀಯ ಅಲ್ವಾ? ಬಂದ್ರೆ ತಪ್ಪೇನು? ತಪ್ಪೇನಿಲ್ಲ, ಕದ್ದು ಮುಚ್ಚಿ ಬರೋ ತಪ್ಪು ಅಂತ. ಇಲ್ಲಿ ನೋಡಿಲಿ, ನಿನ್ ಬಟ್ಟೆ ಎಲ್ಲ ಹೇಗ್ ಹರಡಿತ್ತು. ಎಲ್ಲ ಜೋಡಿಸಿ ಇಸ್ತ್ರಿ ಮಾಡಿಟ್ಟಿದೀನಿ ಗೊತ್ತಾ? ನಾನು ಒಂದಿನ ಇಲ್ಲ ಅಂದ್ರೆ ಕಬರ್ಡ್ನ ಕೆದ್ರಾಕ್ ಬಿಡ್ತೀಯ ನೀನು. ಹಲೋ 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 ಹಲೋ, ನಮಗೂ ಕಾಮನ್ ಸೆನ್ಸ್ ಇದೆ. ನಾವ್ ಯಾವ ಬಟ್ಟೆನೂ ಕಿತ್ತಾಕಿಲ್ಲ, ಎಲ್ಲ ನೀಟಾಗೇ ಇತ್ತು. ಓ, ಒಟ್ನಲ್ಲಿ ನಿಂಗೆ ಮಾಡಕ್ಕೊಂದು ಕೆಲಸ ಬೇಕಿತ್ತು, ಇಲ್ಲಿರೋದಕ್ಕೊಂದು ಕಾರಣ ಬೇಕಿತ್ತು ಅಲ್ವಾ? ಅದಕ್ಕೆ ನನ್ನ ಮೇಲೆ ತಪ್ಪು ಹೊರಿಸ್ತಿದ್ಯಾ? ರಾಮ್, ನೀನು ಡಾಕ್ಟರ್ ಹೋಗೋ ಬದಲು ಪೊಲೀಸ್ ಆಗ್ಬೋದಿತ್ತು. ಎಲ್ಲ ಎಷ್ಟ್ ಚೆನ್ನಾಗಿ ಕಂಡಿಡ್ದ್ಬಿಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ನಂಗೆ ನೀನೆಲ್ಲಾ ಕೆಲಸ ಮಾಡೋದಕ್ಕೂ ಇಷ್ಟ. ಇದು ನಿಜ, ಸುಳ್ಳಲ್ಲ. ನನಗದು ಗೊತ್ತು. ಸರಿ, ನಿನಗಿಷ್ಟದ ಕೆಲಸನೆಲ್ಲ ಮುಗಿಸಿ ಆಮೇಲೆ ಇಲ್ಲಿಂದ ಹೊರಡು, ಸರಿನಾ? ಆದ್ರೆ ಯಾರ ಕಣ್ಣಿಗೂ ಬೀಳ್ಬೇಡ. ನಾನಾ? ಚಾನ್ಸೇ ಇಲ್ಲ. ಸರಿ,